ಗುಬ್ಬಿ ತಾಲೂಕಿನ ಮಠದಹಳ್ಳ ಕೆರೆ, ಶೇಷನಹಳ್ಳಿ ಹಾಗೂ ಕುರುಬರಹಳ್ಳಿ ಕೆರೆಗೆ ಕಳೆದ 20 ವರ್ಷಗಳಿಂದ ಹೇಮೆ ಹರಿಸುವ ಭರವಸೆ ಹುಸಿಯಾದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕರಿಸಿದ ಮಂಚಲದೊರೆ ಹಾಗೂ ಅಂಕಸಂದ್ರ ಗ್ರಾಮ ಪಂಚಾಯಿತಿಯ ಒಟ್ಟು 33 ಗ್ರಾಮಗಳ ಮತದಾರರು ಹಾಗೂ ಉಮೇದುವಾರಿಕೆ ಸಲ್ಲಿಸುವ ಆಕಾಂಕ್ಷಿಗಳು ಒಕ್ಕೊರಲಿನ ಹೋರಾಟಕ್ಕೆ ಮುಂದಾಗಿದ್ದು, ಈ ಸಂಬಂಧ ಸಭೆ ನಡೆಸಿ ಮನವೊಲಿಸುವ ಪ್ರಯತ್ನ ಮಾಡಿದ ತಾಲೂಕು ಆಡಳಿತ ಪ್ರಯತ್ನ ವಿಫಲವಾದ ಘಟನೆ ಭಾನುವಾರ ನಡೆಯಿತು. 2 ದಿನಗಳಿಂದ ನಿರಂತರ ಸಭೆಗಳನ್ನು ನಡೆಸಿದ ಗ್ರಾಮಸ್ಥರು ಕುಡಿಯುವ ನೀರಿನ ಯೋಜನೆ ಮೊದಲು ಚಾಲನೆ ಸಿಕ್ಕ ನಂತರವೇ ಚುನಾವಣೆ ನಡೆಸಲಿ ಎಂಬ ನಿರ್ಧಾರವನ್ನು ಕೈಗೊಂಡು ನಾಮಪತ್ರ ಸಲ್ಲಿಕೆಯ ಮೊದಲ ದಿನದಿಂದ ಅಂತಿಮ ದಿನದವರೆಗೆ ಪ್ರತಿನಿತ್ಯ ಮಂಚಲದೊರೆ ಮತ್ತು ಅಂಕಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿಯ ಸಮೀಪದಲ್ಲೇ ಮೌನ ಹೋರಾಟವನ್ನು ನಡೆಸಲು ನಿರ್ಧರಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆಗೆ ಯಾವುದೇ ರೀತಿ ತೊಂದರೆ ನೀಡುವುದಿಲ್ಲ, ಅಧಿಕಾರಿಗಳು ಅವರ ಕೆಲಸ ನಡೆಸಲಿ, ಆದರೆ ನಾಮಪತ್ರ ಸಲ್ಲಿಕೆಗೆ ಯಾವ ಆಕಾಂಕ್ಷಿಗಳು ಮುಂದಾಗುವುದಿಲ್ಲ. ಪ್ರತಿಭಟನೆಯ ನೇತೃತ್ವವನ್ನು ಉಮೇದುವಾರಿಕೆ ಸಲ್ಲಿಸುವ ಆಕಾಂಕ್ಷಿಗಳೇ ನಡೆಸಲಿದ್ದಾರೆ ಎಂದು ಮುಖಂಡ ಶಿವಲಿಂಗಯ್ಯ ಪ್ರತಿಭಟನೆಯಲ್ಲಿ ತಿಳಿಸಿದರು. ಮತ್ತೆ ಮಂಚಲದೊರೆ ಗ್ರಾಮ ಪಂಚಾಯಿತಿಗಳೇನು ಚುನಾವಣೆಯನ್ನು ಬಹಿಷ್ಕಾರವನ್ನು ನಾವು ಯಾಕೆ ಈ ದಿನ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಮಠದ ಕೆರೆ ಮತ್ತು ಕುರುಬರಹಳ್ಳಿ ಕೆರೆ ಮತ್ತು ಶೇಷನಹಳ್ಳಿ ಕೆರೆ, ಅಂಕಸಂದ್ರ ಮತ್ತು ಮಂಚಲದೊರೆ ಪಂಚಾಯಿತಿ ವ್ಯಾಪ್ತಿಗೆ 25.65 ಕೋಟಿ ರೂಪಾಯಿ ಅನುದಾನ ಸುಮಾರು 2019 7ನೇ ತಿಂಗಳಲ್ಲಿ ಮಂಜೂರಾಗಿ ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. ಹಂಗಾಗಿ ಆ ಹಣ ನಮಗೆ ಬಿಡುಗಡೆ ಆಗಬೇಕು, ಟೆಂಡರ್ ಪ್ರಕ್ರಿಯೆ ಆಗಬೇಕು. ಟೆಂಡರ್ ಆಗಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಈ ಭಾಗದ ಜನಗಳಿಗೆ ಏನು ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದರೆ ನಮಗೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ಅಂತ ಅಭಿಪ್ರಾಯ ಸ್ಪಂದಿಸಿಲ್ಲ. ಹಂಗಾಗಿ ನಮಗಿದು ಒಂದು ಸೂಕ್ತವಾದ ಸಮಯ ಅಂತ ಹೇಳಿ ನಾವು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕಾರ ಮತ್ತು ಆಕಾಂಕ್ಷಿಗಳಾದಂಥ ಅಭ್ಯರ್ಥಿಗಳು ಅವರೇ ವಾಲಂಟಿಯರ್ ಆಗಿ ನನ್ನ ನೇತೃತ್ವದಲ್ಲಿ ಬಹಿಷ್ಕಾರ ಮಾಡೋಣ ಅಂತ ಹೇಳಿದರೆ, ಅದೇ ರೀತಿ ನಾವು ಬಹಿಷ್ಕಾರಕ್ಕೆ ಬದ್ಧರಾಗಿದ್ದೀವಿ. ನಾವು ಯಾವುದೇ ಕಾರಣದಿಂದ ಚುನಾವಣೆಯನ್ನು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ನಾವೇನವ್ರನ್ನ ಅಭ್ಯರ್ಥಿಗಳನ್ನ ಸಲ್ಲಿಸಬೇಡಿ ಅಂತ ಹೇಳಲ್ಲ, ಅವರೇ ವಾಲಂಟಿಯರ್ ಆಗಿ ನಾವೇ ನಾಮಿನೇಷನನ್ನು ಫೈಲ್ ಮಾಡಲ್ಲ, ನಾವೇ ಮತದಾನ ಮಾಡಲ್ಲ ಅಂತ 2 ಪಂಚಾಯಿತಿ ವ್ಯಾಪ್ತಿ ಇರ್ತಕ್ಕಂಥ ಪ್ರತಿಯೊಬ್ಬ ಹಳ್ಳಿಯ ಜನರು ಅದನ್ನು ಒಂದು ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ. ನಾನು ಅವ್ರ ತೀರ್ಮಾನಕ್ಕೆ ಬದ್ಧರಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈ ನಮ್ಮ ಮಾಧ್ಯಮ ಮಿತ್ರರ ಮುಂದೆ ಮಾಧ್ಯಮದ ಮೂಲಕ ತಲುಪಲಿ. ನಮ್ಮ ಏನು 25.65 ಕೋಟಿ ಅನುದಾನ ಏನು ತಕ್ಷಣನೇ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ರಾಜಕಾರಣಿಗಳು ಈ ಅನುದಾನವನ್ನು ಬಿಡುಗಡೆ ಮಾಡಬೇಕು. ತಕ್ಷಣವೇ ಟೆಂಡರ್ ಕರೆದು ತಕ್ಷಣವೇ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿ. ಪ್ರಾರಂಭ ಆದ ತಕ್ಷಣವೇ ಕ್ಯಾಲೆಂಡರ್ ಹಾಕಿ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಮಾಡ್ಕೋಬೋದು ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಅವರಿಗೆ ಮನವಿ ಮಾಡಿ, ನಮಗೆ ಸ್ವತಂತ್ರ ಪೂರ್ವ 1947ರಿಂದಲೂ ಅಂದಿನಿಂದ ಇಲ್ಲಿನವರೆಗೂ ಈ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೀತಲೇ ಇದ್ದಾವೆ, ಮತದಾನ ಮಾಡ್ತಲೇ ಇದ್ದೀವಿ. ನಮಗೆ ಈ ಪ್ರಜಾ ರಾಜಕೀಯ ಒಂದು ಇಚ್ಛಾಶಕ್ತಿ ಏನಾಗಿದೆ ಅಂದರೆ ನಾವು ಕಳ್ಕೊಂಬಿಟ್ಟಿದ್ದೀವಿ. ಯಾಕೆ ಕಳ್ಕೊಂಡಿದ್ದೀವಿ ಅಂದರೆ, ನಾವು ಈ ಪ್ರಜೆಗಳಿಗೋಸ್ಕರ ಸತ್ತಾತ್ಮಕವಾದಂಥ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕ್ತಕ್ಕಂಥದ್ದು ಒಂದು ಅತಿ ಉತ್ತಮವಾದಂಥ ಮತದಾನ. ನೀವು ಹೇಳೋದೆಲ್ಲ ಸರಿ ಮಾಧ್ಯಮದವರು, ಆದರೆ ನಮ್ಗೆ ಏನಾಗಿದೆ ಅಂದರೆ, ಮತವನ್ನು ಹಾಕ್ಸ್ಕೊಂಡು ಹೋದಂತಹ ಏನು ರಾಜಕಾರಣಿಗಳು ಇಲ್ಲಿನವರೆಗೂ ನಮಗೆ ಸ್ಪಂದಿಸ್ತಾ ಇಲ್ಲ. ಆ ಮತಕ್ಕೆ ಎಲ್ಲೋ ಒಂದು ಕಡೆಗೆ ನಮಗೆ ಬೆಲೆ ಸಿಗ್ತಾ ಇಲ್ಲ. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಆ ಪ್ರಜಾಪ್ರಭುತ್ವಕ್ಕೆ ಏನಾದರೂ ಬೆಲೆ ಗೌರವ ಬರಬೇಕು ಅಂದರೆ ನಮಗೆ 25.65 ಕೋಟಿ ಅನುದಾನ ಬಿಡುಗಡೆ ಆಗಲಿ, ತಕ್ಷಣ ಕಾಮಗಾರಿಯ ಪ್ರಾರಂಭ ಮಾಡಲಿ. ನಾವು ಚುನಾವಣೆಯ ಮಾಡೋದಕ್ಕೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮನವಿ ಮಾಡ್ತಾ ಸಭೆಗೆ ಆಗಮಿಸಿದ ತಹಶೀಲ್ದಾರ್ ಮನವಿ ಪತ್ರ ಸ್ವೀಕರಿಸಿ ಮತದಾನದ ಹಕ್ಕು ಬಗ್ಗೆ ತಿಳಿಸಿ ಚುನಾವಣಾ ಬಹಿಷ್ಕಾರ ತೀರ್ಮಾನ ಕೈಬಿಡಲು ಮನವಿ ಮಾಡಿದರು. ಆದರೆ ಸಾರ್ವಜನಿಕರ ಆಕ್ರೋಶ ಅಧಿಕಾರಿಗಳ ಮನವಿಗೆ ಅವರು ಕರಗಲಿಲ್ಲ. ಆಲ್ರೆಡಿ ಸರ್ಕಾರ ಮಟ್ಟದಲ್ಲಿ ಅದಕ್ಕೆ ಟೆಕ್ನಿಕಲ್ ಬಿಡ್ ಆಗಬೇಕು, ಪ್ರೈಸ್ ಬಿಡ್ ಆಗಬೇಕು, ಟೆಂಡರ್ ಅನೌನ್ಸ್ ಆಗಬೇಕು ಅಂತ ಇದೆ. ಸೊ ಅಲ್ಲಿ ಏನಾದರೂ ಅನೌನ್ಸ್ ಆಯಿತು, ಅಪ್ರೂವಲ್ ಆಯಿತು ಅಂತಂದರೆ ಅವಾಗ ನಾವು ಇಲ್ಲಿ ಕಾಮಗಾರಿಯನ್ನು ಆದಷ್ಟಬಾರ್ದು ಅಂತ ನಮ್ಮ ಒಂದು ಕರ್ತವ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಅದು ಅವರ ಹಕ್ಕನ್ನು ಅವರು ಉಪಯೋಗಿಸುವಂಥದ್ದು ಅವರಿಗೆ ಬಿಟ್ಟಿದೆ. ಅವರ ಹಕ್ಕನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾವು ಚುನಾವಣೆ ಮಾಡಿ ನಾವು ಯಾರೂ ಇಲ್ಲಿ ಉದ್ಧಾರ ಆಗಬೇಕಾಗಿಲ್ಲ. ನಾವು ಆದ್ದರಿಂದ ನಮ್ಮ ಮನವಿ ಏನಿದೆ, ನಮಗೆ ತಕ್ಷಣ ಸ್ಪಂದಿಸಿ ನಮ್ಮ ಯೋಜನೆಯಲ್ಲಿರ್ತಕ್ಕಂಥ ಜನ ಏನಿದ್ದಾರೆ ಅದಕ್ಕೆ ನಮಗೆ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆ ಮಾಡಿಕೊಡಿ. ನೆಕ್ಸ್ಟ್ ಅವ್ರು ಬಂದು ಮತದಾನ ಅವ್ರ ಚುನಾವಣೆ ಏನಿದೆ ಪ್ರಕ್ರಿಯೆ ಮಾಡ್ಕೊಳ್ಳಿ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಕರಿಯಪ್ಪ, ಸೋಮಶೇಖರ್, ಲಕ್ಷ್ಮೀಕಾಂತರಾಜು, ಶಿವಣ್ಣ, ನವೀನ್ ಕುಮಾರ್, ಅಶೋಕ್, ಕೃಷ್ಣಪ್ಪ, ನಾಗರಾಜು, ಮಂಜಣ್ಣ, ಕೆಆರ್ ಗೌಡ, ನರಸಿಂಹಮೂರ್ತಿ, ಬದರಿ ನಾರಾಯಣ್ ಸೇರಿದಂತೆ ಮಂಚಲದೊರೆ ಹಾಗೂ ಅಂಕಸಂದ್ರದ 100 ಗ್ರಾಮಸ್ಥರು ಸಭೆಯಲ್ಲಿ ಸೇರಿದ್ದರು.